ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ಮಗನ ಮದುವೆಗೆಂದ್ರೆ ಸುಮ್ಮನೆನಾ? ಮುಂಬೈನ ತಾಜ್ ಸೇಂಟ್ ರೆಜಸ್ ಹೋಟೆಲ್ನಲ್ಲಿ ನಡೆದ ಈ ಗ್ರ್ಯಾಂಡ್ ಮದುವೆಯಲ್ಲಿ ಬಾಲಿವುಡ್, ಕ್ರಿಕೆಟ್ ಮತ್ತು ಬಿಸಿನೆಸ್ ಜಗತ್ತಿನ ದಿಗ್ಗಜರಲ್ಲಾಗಿದ್ರು. ಆದ್ರೆ ಇಡೀ ಇಂಡಿಯಾ ಈಗ ಮಾತಾಡ್ತಿರೋದು ಮದುವೆ ಬಗ್ಗೆ ಅಲ್ಲ, ಬದಲಾಗಿ ಸಚಿನ್ ತೆಂಡೂಲ್ಕರ್ ಅವರ ಹೊಸ ಸೊಸೆ ಸಾನಿಯಾ ಚಂದೋಕ್ ಅವರ ಸಾವಿರಾರು ಕೋಟಿ ಆಸ್ತಿಯ ಬಗ್ಗೆ. ಹೌದು, ಇವರ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಇನ್ನೊಂದ್ ಕಡೆ ಅಕ್ಕನಿಗಿಂತ ಮುಂಚೆ ತಮ್ಮನಿಗೆ ಮದುವೆ ಆಗ್ತಾ ಇದೆ. ಆದ್ರೆ ಈ ಸಂಭ್ರಮದ ಮಧ್ಯೆ ಎಲ್ಲರೂ ಹುಡುಕ್ತಾ ಇದ್ದದ್ದು ಆ ಒಬ್ಬ ವ್ಯಕ್ತಿಗೆನ. ಅವರೇ ಟೀಮ್ ಇಂಡಿಯಾದ ಡ್ಯಾಶಿಂಗ್ ಪ್ರಿನ್ಸ್ ಶುಭ್ಮನ್ ಗಿಲ್. ಇಡೀ ಮದುವೆ ಸಮಾರಂಭದಲ್ಲಿ ಗಿಲ್ ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ಸಾರಾ ತೆಂಡೂಲ್ಕರ್ ಜೊತೆ ಶುಭ್ಮನ್ ಗಿಲ್ ಬ್ರೇಕಪ್ ಮಾಡ್ಕೊಂಡ್ರ? ಮದುವೆಯ ಒಳಗಡೆ ಅಸಲಿಗೆ ನಡೆದಿದ್ದಾದ್ರೂ ಏನ್ ಗೊತ್ತಾ ಸ್ನೇಹಿತರೆ? ಮಾರ್ಚ್ 5, 2026 ಮುಂಬೈನ ಐಷಾರಾಮಿ ಸೇಂಟ್ ರೆಜಸ್ ಹೋಟೆಲ್ನಲ್ಲಿ ಎಲ್ಲೆಲ್ಲೂ ದೀಪಗಳ ಅಲಂಕಾರ, ಬಾಲಿವುಡ್ ತಾರೆಗಳ ದಂಡು. ಆದ್ರೆ ಈ ಮದುವೆಯ ನಿಜವಾದ ಕತೆ ಶುರುವಾಗೋದು ಒಂದು ವೈರಲ್ ವಿಡಿಯೋದಿಂದ. ಮದುವೆಗೂ ಮುನ್ನ ನಡೆದ ಮೆಹಂದಿ ಕಾರ್ಯಕ್ರಮದಲ್ಲಿ ಫೇಮಸ್ ಬಾಲಿವುಡ್ ಸಿಂಗರ್ ಹರ್ಷದೀಪ್ ಕೌರ್ ಅವರು ಕುಚ್ ಕುಚ್ ಹೋತಾ ಹೇ ಹಾಡನ್ನ ಲೈವ್ ಆಗಿ ಹಾಡ್ತಾ ಇದ್ರು. ವಧು ಸಾನಿಯಾ ಚಂದೋಕ್ ಫುಲ್ ಖುಷಿಯಿಂದ ನಗ್ತಾ ಎಂಜಾಯ್ ಮಾಡ್ತಾ ಇದ್ರೆ, ಪಕ್ಕದಲ್ಲೇ ಇದ್ದ ನವವರ ಅರ್ಜುನ್ ತೆಂಡೂಲ್ಕರ್ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು. ಹೌದು, ಅರ್ಜುನ್ ಮುಖದಲ್ಲಿ ಒಂದು ಚೂರು ನಗು ಕೂಡ ಇರಲಿಲ್ಲ. ಏನೋ ಒಂಥರ ಬೋರ್ ಹೊಡೆದರೋ ತರ ಯಾವಾಗ ಮುಗಿತ್ತಪ್ಪ ಈ ಫಂಕ್ಷನ್ ಅನ್ನೋ ರೇಂಜ್ಗೆ ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾ ಇದ್ರು. ಇದನ್ನ ನೋಡಿದ ನೆಟ್ಟಿಗರು, ಇಂಟ್ರೋವರ್ಟ್ ಹುಡುಗರ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಗುರು ಅಂತ ಕಾಮೆಂಟ್ ಮಾಡೋಕೆ ಶುರು ಮಾಡಿದ್ರು. ಮದುವೆ ದಿನ ಯಾವ ಹುಡುಗನೂ ಖುಷಿಯಾಗಿರಲ್ಲ ಅಂತ ಕೆಲವರು ತಮಾಷೆ ಕೂಡ ಮಾಡಿದ್ರು. ಆದ್ರೆ ಈ ಸೈಲೆಂಟ್ ಹುಡುಗನನ್ನ ಮದುವೆಯಾದ ಆ ಬ್ಯೂಟಿಫುಲ್ ಹುಡುಗಿ ಸಾನಿಯಾ ಯಾರನ್ನೋದು ನಿಮಗೆ ಗೊತ್ತಾ? ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸಾನಿಯಾ ಚಂದೋಕ್ ನೋಡೋಕೆ ಯಾವುದೋ ಬಾಲಿವುಡ್ ಹೀರೋಯಿನ್ ತರ ಕಾಣೋ ಈಕೆ ಸಚಿನ್ ತೆಂಡೂಲ್ಕರ್ ಅವರ ಮನೆಯ ಹೊಸ ಸೊಸೆ. ಈಕೆ ಬಗ್ಗೆ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಸಿಗುವಂತಹ ಮಾಹಿತಿಗಳು ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ ಸಾನಿಯಾ ಮತ್ತು ಅರ್ಜುನ್ ವಯಸ್ಸಿನ ಅಂತರ. ಸಾನಿಯಾ ಹುಟ್ಟಿದ್ದು ಜೂನ್ 23, 1998ರಲ್ಲಿ. ಆದ್ರೆ ಅರ್ಜುನ್ ಹುಟ್ಟಿದ್ದು ಸೆಪ್ಟೆಂಬರ್ 24, 1999ರಲ್ಲಿ. ಅಂದ್ರೆ ಅರ್ಜುನ್ಗಿಂತ ಸಾನಿಯಾ 1 ವರ್ಷ ದೊಡ್ಡವರು. ಇದು ನೋಡಕ್ಕೆ ಸಚಿನ್ ಮತ್ತು ಅಂಜಲಿ ಅವರ ಲವ್ ಸ್ಟೋರಿ ತರಾನೇ ಇದೆ ಅಲ್ವಾ? ಯಾಕಂದ್ರೆ ಅಂಜಲಿ ಕೂಡ ಸಚಿನ್ಗಿಂತ 6 ವರ್ಷ ದೊಡ್ಡವರು. ಸಚಿನ್ ಹೆಜ್ಜೆಗೆಲೆ ಮಗ ಕೂಡ ನಡೀತಾ ಇದ್ದಾರೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಸಾನಿಯಾ ಕೇವಲ ಒಬ್ಬ ಸಾಮಾನ್ಯ ಹುಡುಗಿಯಲ್ಲ. ಆಕೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಂತದ್ದು ಅಂತ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಆಕೆ ತಾತನ ಬಳಿ ಇರೋ ಆಸ್ತಿ ಆದ್ರೂ ಎಷ್ಟು ಗೊತ್ತಾ ಸ್ನೇಹಿತರೆ? ಸಾನಿಯಾ ಅವರ ತಾತನ ಹೆಸರು ರವಿ ಘಾಯ್ ಅಂತ. ಅವರು ಮುಂಬೈನ ಅತಿ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ಗಳಲ್ಲಿ ಒಬ್ರು. ಗ್ರಾವಿಸ್ ಗ್ರೂಪ್ ಅನ್ನೋ ಬೃಹತ್ ಸಾಮ್ರಾಜ್ಯದ ಒಡೆಯ ಇವ್ರು. ನಾವು ನೀವೆಲ್ಲ ಇಷ್ಟಪಟ್ಟು ತಿನ್ನುವಂತಹ ಕ್ವಾಲಿಟಿ ಐಸ್ ಕ್ರೀಮ್, ಬಾಸ್ಕಿನ್ ರಾಬಿನ್ಸ್, ಇಂಡಿಯಾ ಫ್ರಾಂಚೈಸಿ ಮತ್ತು ಬ್ರೂಕ್ಲಿನ್ ಕ್ರೀಮರಿ ಇವೆಲ್ಲವೂ ಇವರದ್ದೇ. ಅಷ್ಟೇಗೆಲ್ಲ ಮುಂಬೈನ ಮರೈನ್ ಡ್ರೈವ್ ನಲ್ಲಿರೋ ಅತಿ ಐಷಾರಾಮಿ ಇಂಟರ್ ಕಾಂಟಿನೆಂಟಲ್ ಹೋಟೆಲ್ ಕೂಡ ಇವರ ಫ್ಯಾಮಿಲಿಗೆ ಸೇರಿದ್ದು. ಕೇವಲ ಕಳೆದ ಆರ್ಥಿಕ ವರ್ಷದಲ್ಲಿ ಇವರ ಕಂಪನಿಯ ಆದಾಯ ಬರೋಬ್ಬರಿ 624 ಕೋಟಿ ರೂಪಾಯಿಗಳು. ಇವರ ಒಟ್ಟು ಆಸ್ತಿಯ ಮೌಲ್ಯ ಸಾವಿರಾರು ಕೋಟಿಯೇ ದಾಟುತ್ತೆ. ಇಂತಹ ದೊಡ್ಡ ಕೋಟ್ಯಾಧಿಪತಿ ಮನೆತನದ ಮೊಮ್ಮಗಳಾಗಿ ಹುಟ್ಟಿದ ಸಾನಿಯಾ ಅಪ್ಪ ತಾತನ ಬಿಸ್ನೆಸ್ ಅನ್ನ ನೋಡ್ಕೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡಬಹುದಿತ್ತು. ಆದ್ರೆ ಆಕೆ ಮಾಡಿದ್ದೆ ಬೇರೆ. ಕೋಟ್ಯಾಧಿಪತಿ ಮನೆತನದ ಈ ಹುಡುಗಿ ಏನ್ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಆಕೆ ಮಾಡ್ತಿರೋ ಕೆಲಸ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಂತಹ ಪ್ರಪಂಚದ ಟಾಪ್ ಯೂನಿವರ್ಸಿಟಿಯಲ್ಲಿ 2020ರಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮುಗಿಸಿದಂತಹ ಸಾನಿಯಾ ಲಂಡನ್ ನಲ್ಲೇ ಸೆಟಲ್ ಆಗ್ಲಿಲ್ಲ ಅಥವಾ ತಾತನ ಹೋಟೆಲ್ ಬಿಸ್ನೆಸ್ಗೆ ಇಳಿಲೂ ಇಲ್ಲ. ಬದಲಾಗಿ ಪ್ರಾಣಿಗಳ ಮೇಲಿನ ಪ್ರೀತಿಯಿಂದ ವೆಟರ್ನರಿ ಟೆಕ್ನಿಷಿಯನ್ ಕೋರ್ಸ್ ಅನ್ನ ಮಾಡಿದ್ರು. 2022ರಲ್ಲಿ ಮುಂಬೈನಲ್ಲಿ ಮಿಸ್ಟರ್ ಪಾಸ್ ಪೆಟ್ ಸ್ಪಾ ಅಂಡ್ ಸ್ಟೋರ್ LLP ಅನ್ನುವಂತಹ ಐಷಾರಾಮಿ ಪೆಟ್ ಗ್ರೂಮಿಂಗ್ ಬ್ರ್ಯಾಂಡ್ ಅನ್ನ ಶುರು ಮಾಡಿದ್ರು. ಅಂದ್ರೆ ಶ್ರೀಮಂತರ ನಾಯಿ ಬೆಕ್ಕುಗಳಿಗೆ ಸ್ಪೆಷಲ್ ಜಾಪನೀಸ್ ಹೈಡ್ರೋಥೆರಪಿ, ಕೊರಿಯನ್ ಮೈಕ್ರೋಬಬಲ್ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಹೈಫೈ ಬಿಸ್ನೆಸ್ ಇದು. ತನ್ನ ಸ್ವಂತ ಪರಿಶ್ರಮದಿಂದಲೇ ಆಕೆ ತನ್ನ ಪರ್ಸನಲ್ ನೆಟ್ವರ್ತ್ ಅನ್ನ 80 ಲಕ್ಷದಿಂದ 4 ಕೋಟಿ ರೂಪಾಯಿವರೆಗೆ ಬೆಳೆಸಿದ್ದಾಳೆ. ಇನ್ನೊಂದ್ ಕಡೆ ನಮ್ಮ ಜೂನಿಯರ್ ತೆಂಡೂಲ್ಕರ್ ಅಂದ್ರೆ ಅರ್ಜುನ್ ಅವರ ಆದಾಯ ಎಷ್ಟು ಅಂತ ಗೊತ್ತಾ? ಸಾನಿಯಾಗೆ ಕಂಪೇರ್ ಮಾಡಿದ್ರೆ ಅರ್ಜುನ್ ಶ್ರೀಮಂತನ ಅಥವಾ ಬಡವನ ಸ್ನೇಹಿತರೆ? ಒಂದ್ ಕಡೆ 1000 ಕೋಟಿ ಒಡೆಯನ ಮೊಮ್ಮಗಳು, ಇನ್ನೊಂದ್ ಕಡೆ ಸುಮಾರು 1400 ಕೋಟಿ ಒಡೆಯ ಸಚಿನ್ ತೆಂಡೂಲ್ಕರ್ ಅವರ ಮಗ. 2020
2026ರ ಲೆಕ್ಕಾಚಾರದ ಪ್ರಕಾರ ಅರ್ಜುನ್ ತೆಂಡೂಲ್ಕರ್ ಅವರ ವೈಯಕ್ತಿಕ ಆಸ್ತಿ ಸುಮಾರು 22 ಕೋಟಿ ರೂಪಾಯಿಗಳು. ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಇದುವರೆಗೆ ಸುಮಾರು 1.7 ಕೋಟಿ ರೂಪಾಯಿ ಸಂಪಾದನೆಯನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ 2026ರ ಐಪಿಎಲ್ ಮೆಗಾ ಆಕ್ಷನ್ಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ 30 ಲಕ್ಷ ರೂಪಾಯಿಗೆ ಟ್ರೇಡ್ ಆಗಿದ್ದಾರೆ. ಇದಲ್ಲದೆ ಗೋವಾ ಪರ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನ ಆಡ್ತಾರೆ ಮತ್ತು ಬ್ರಾಂಡ್ ಎಂಡೋರ್ಸ್ಮೆಂಟ್ಗಳಿಂದ ವರ್ಷಕ್ಕೆ 50 ಲಕ್ಷದಿಂದ 1 ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಂಬೈನ ಬಾಂದ್ರಾದಲ್ಲಿರೋ 100 ಕೋಟಿ ಬೆಲೆ ಬಾಳುವ ಭವ್ಯ ಬಂಗಲೆಯಲ್ಲಿ ವಾಸವಾಗಿದ್ದಾರೆ. ಇಬ್ಬರ ಸಂಪತ್ತನ್ನ ಒಟ್ಟಿಗೆ ಸೇರಿಸಿದ್ರೆ ಇವರ ಕಂಬೈನ್ಡ್ ನೆಟ್ವರ್ಕ್ ಸುಮಾರು 22.8 ಕೋಟಿಯಿಂದ 26 ಕೋಟಿ ರೂಪಾಯಿಗಳಷ್ಟಾಗುತ್ತೆ. ದುಡ್ಡಿನ ವಿಚಾರದಲ್ಲಿ ಇವರಿಬ್ರು ಯಾರಿಗೂ ಕಮ್ಮಿ ಇಲ್ಲ ಬಿಡಿ. ಆದ್ರೆ ಈ ಕ್ರಿಕೆಟ್ ಪ್ಲೇಯರ್ ಮತ್ತು ಬಿಸ್ನೆಸ್ ವಿಮೆನ್ ಮಧ್ಯೆ ಲವ್ ಶುರುವಾಗಿದ್ದಾದ್ರೂ ಹೇಗೆ? ಅಸಲಿಗೆ ಈ ಕಥೆಯಲ್ಲಿ ಅರ್ಜುನ್ ಅಕ್ಕ ಸಾರಾ ತೆಂಡೂಲ್ಕರ್ ಅವರ ಪಾತ್ರ ಏನ್ ಗೊತ್ತಾ? ಸಾನಿಯಾ ಮತ್ತು ಅರ್ಜುನ್ ಲವ್ ಸ್ಟೋರಿ ನೆನ್ನೆ ಮೊನ್ನೆದಲ್ಲ. ಮುಂಬೈನ ಎಲೈಟ್ ಸರ್ಕಲ್ನಲ್ಲಿ ಇವರ ಎರಡೂ ಫ್ಯಾಮಿಲಿಗಳು ಮೊದಲಿನಿಂದಲೂ ಪರಿಚಯ. ಬಾಲ್ಯದಿಂದಲೇ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಸಾನಿಯಾ ಮತ್ತು ಅರ್ಜುನ್ ಅಕ್ಕ ಸಾರಾ ತೆಂಡೂಲ್ಕರ್ ಅತಿ ಆಪ್ತ ಗೆಳತಿಯರು. ಹೌದು, ತನ್ನ ಬೆಸ್ಟ್ ಫ್ರೆಂಡ್ಗೆ ತನ್ನ ತಮ್ಮನನ್ನೇ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಸಾರಾ. ಮದುವೆಗೂ ಮುನ್ನ ನಡೆದ ಬ್ಯಾಚುಲರೇಟ್ ಪಾರ್ಟಿಗಾಗಿ ಸಾರಾ ಮತ್ತು ಸಾನಿಯಾ ಆಫ್ರಿಕಾದ ಮಸಾಯಿ ಮಾರಗೆ ಹೋಗಿ ಎಂಜಾಯ್ ಮಾಡಿದ್ರು. ಅಕ್ಕನಿಗಿಂತ ಮುಂಚೆ ತಮ್ಮನಿಗೆ ಮದುವೆ ಆಗ್ತಾ ಇದೆ ಅಂತ ಮನೆಯಲ್ಲಿ ಸಣ್ಣದೊಂದು ಟೆನ್ಷನ್ ಇದ್ರು. ತಮ್ಮನಿಗೆ ತನ್ನ ಕ್ಲೋಸ್ ಫ್ರೆಂಡ್ ಜೊತೆಗೆ ಮದುವೆ ಆಗ್ತಾ ಇರೋದು ಸಾರಾಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. 2025ರ ಆಗಸ್ಟ್ ನಲ್ಲೇ ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಈ ಜೋಡಿ ಈಗ ಅದ್ದೂರಿಯಾಗಿ ಹಸೆಮಣೆಗೇರಿದೆ. ಆದ್ರೆ ಈ ಮದುವೆಯಲ್ಲಿ ಎಲ್ಲರೂ ಹುಡುಕ್ತಾ ಇದ್ದಿದ್ದು ಶುಭ್ಮನ್ ಗಿಲ್ ಅವರನ್ನ. ಆತ ಮದುವೆಗೆ ಬಾರದೇ ಇದ್ದದ್ದೇ ಈಗ ನ್ಯಾಷನಲ್ ನ್ಯೂಸ್ ಆಗಿದೆ. ಸಾರಾ ತೆಂಡೂಲ್ಕರ್ ಮತ್ತು ಶುಭ್ಮನ್ ಗಿಲ್ ಮಧ್ಯೆ ಲವ್ ಇದೆ. ಇವರಿಬ್ರು ಡೇಟಿಂಗ್ ಮಾಡ್ತಾ ಇದ್ದಾರೋ ಅನ್ನೋ ಗಾಸಿಪ್ಗಳು ನೆನ್ನೆ ಮುನ್ಗಿದಲ್ಲ. ಆದ್ರೆ ಅರ್ಜುನ್ ಮದುವೆಗೆ ಶುಭ್ಮನ್ ಗಿಲ್ ಬಂದೇ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ ಪಂಜಾಬಿ ಡ್ಯಾನ್ಸ್ ಮಾಡ್ತಾ ಇರೋ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅರ್ಜುನ್ ಪ್ರೀ ವೆಡ್ಡಿಂಗ್ ನಲ್ಲಿ ಗಿಲ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ವಿರಾಟ್ ಕೊಹ್ಲಿ ಕೂಡ ಬರ್ತಾರೆ ಅಂತ ಜನ ಹುಚ್ಚೆದ್ದು ಶೇರ್ ಮಾಡಿದ್ರು. ಆದ್ರೆ ಅದೆಲ್ಲ ಶುದ್ಧ ಸುಳ್ಳು. ಆ ವಿಡಿಯೋ ಬೇರೆ ಯಾವುದೋ ಮದುವೆಗೆದಾಗಿತ್ತು. ಸಚಿನ್ ಮಗನ ಮದುವೆಗೆ, ಅದು ತಾನು ಪ್ರೀತಿಸ್ತಾ ಇರೋ ಹುಡುಗಿಯ ತಮ್ಮನ ಮದುವೆಗೆ ಗಿಲ್ ಯಾಕೆ ಬರಲಿಲ್ಲ? ಕೊನೆ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ವಿಶ್ ಮಾಡಿದ್ರ ಅಂದ್ರೆ ಅದು ಕೂಡ ಇಲ್ಲ. ಹಾಗಾದ್ರೆ ಸಾರಾ ಮತ್ತು ಗಿಲ್ ಮಧ್ಯೆ ನಿಜಕ್ಕೂ ಬ್ರೇಕಪ್ ಆಗೋಯ್ತಾ? ಇವರಿಬ್ಬರ ಲವ್ ಸ್ಟೋರಿ ಎಂಡ್ ಆಯ್ತಾ? ಈ ಪ್ರಶ್ನೆ ಈಗ ಇಡೀ ಇಂಡಿಯಾದ ಫ್ಯಾನ್ಸ್ಗೆ ನಿದ್ದೆಗೆಡಿಸಿದೆ. ಇನ್ನು ಮದುವೆಗೂ ಮುನ್ನ ಫೆಬ್ರವರಿಯಲ್ಲಿ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ತಮ್ಮ ಜಾಮ್ನಗರದ ಮನೆಯಲ್ಲಿ ಅರ್ಜುನ್ ಮತ್ತು ಸಾನಿಯಾಗಾಗಿ ಸ್ಪೆಷಲ್ ಪೂಜೆಯನ್ನ ಇಟ್ಕೊಂಡಿದ್ರು. ಇನ್ನು ಇತ್ತೀಚೆಗೆ ಬಾಲಿವುಡ್ ಮದುವೆಗಳು ಅಂದ್ರೆ ಎಲ್ರು ಪೇಸ್ಟಲ್ ಕಲರ್ ಅಂದ್ರೆ ಲೈಟ್ ಪಿಂಕ್, ಕ್ರೀಮ್ ಕಲರ್ ಲೆಹೆಂಗಾಗಳನ್ನ ಹಾಕೋದೇ ಟ್ರೆಂಡ್ ಆಗೋಗಿದೆ. ಆದ್ರೆ ಸಾನಿಯಾ ಮತ್ತು ಅರ್ಜುನ್ ಈ ಮಾಡರ್ನ್ ಟ್ರೆಂಡಿಗೆ ಗುಡ್ ಬೈ ಅನ್ನ ಹೇಳಿದ್ದಾರೆ. ಸಾನಿಯಾ ಕೆಂಪು ಬಣ್ಣದ ಕ್ಲಾಸಿಕ್ ಸೀರೆಯನ್ನ ಉಟ್ಟು ಸೀದಾ ಪಲ್ಲು ಸ್ಟೈಲ್ ನಲ್ಲಿ ಮಿಂಚುತ್ತಾಗಿದ್ರು. ಹಸಿರು ಬಳೆ, ಕೆಂಪು ಚೂಡ, ಬೋಲ್ಡ್ ರೆಡ್ ಬಿಂದಿಯನ್ನ ಇಟ್ಟು ಅಪ್ಪಟ ಭಾರತೀಯ ನಾರಿಯಂತೆ ಕಂಗೊಳಿಸ್ತಾಗಿದ್ರು. ಇನ್ನು ಅರ್ಜುನ್ ತೆಂಡೂಲ್ಕರ್ ಅವರು ಕೂಡ ಮನೀಶ್ ಮಲ್ಹೋತ್ರಾ ಅವರು ಡಿಸೈನ್ ಮಾಡಿದ ಮರೂನ್ ಕಲರ್ ಶೆರ್ವಾನಿಯನ್ನ ಧರಿಸಿದ್ರು. ಒಟ್ನಲ್ಲಿ ಈ ಮದುವೆ ಕೇವಲ ದುಡ್ಡಿನ ಪ್ರದರ್ಶನವಾಗದೆ ಅಪ್ಪಟ ಸಂಪ್ರದಾಯ ಮತ್ತು ಪ್ರೀತಿಯ ಸಂಕೇತವಾಗಿತ್ತು. ಇದೇ ಕಾರಣಕ್ಕೆ ಈ ಮದುವೆ 2026ರ ಅತಿ ದೊಡ್ಡ ಮತ್ತು ಸುಂದರ ಮದುವೆ ಅಂತ ಕರೆಸಿಕೊಳ್ತಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.